ಪೌಂಡ್ರಿಕನನ್ನು ನಾನು ವೃಂದಾವನಕ್ಕೆ ಭಕ್ತನಾಗಲು ಕಳಿಸಿದ್ದೆ. ಪುನಃ ಭಗವಂತನಾಗಿ ಮರಳಿದ್ದಾನೆ. ಯಾವ ಉದ್ದೇಶದ ಪ್ರಾಪ್ತಿಗಾಗಿ ನಾನು ನಿನ್ನನ್ನು ವೃಂದಾವನಕ್ಕೆ ಕಳಿಸಿದ್ದೆ? ಪೌಂಡ್ರಿಕ, ನಾನು ನಿನ್ನನ್ನು ವಿಷ್ಣುವಿನ ಭಕ್ತನಾಗಲು ವೃಂದಾವನಕ್ಕೆ ಕಳಿಸಿದ್ದೆ. ಆಗ ನಿನ್ನ ಭಕ್ತಿಯಿಂದ ನೀನು ಅವನನ್ನು ಪ್ರಸನ್ನಗೊಳಿಸಿ ಅವನು ತನ್ನ ಸಿದ್ಧಿಯನ್ನು, ಶಕ್ತಿಯನ್ನು ವರದಾನ ನೀಡಲಿ ಮತ್ತು ಅದರ ನಂತರ ಆದರೆ ನೀನು ಮತ್ತೆ ಭಗವಂತನಾಗಿ ಮರಳಿದೆಯಾ? ಅದೇ ಪೀತಾಂಬರ, ಅದೇ ನವಿಲುಗರಿ, ಅದೇ ಕೊಳಲು ಮತ್ತೆ ಧರಿಸಿದೆಯಾ ವಂಚಕನ ವೇಷ? ಕಂಸ, ಈ ಬಾರಿ ನಾನು ವಿಷ್ಣುವಿನ ವೇಷ ಧರಿಸಿಲ್ಲ. ಬದಲಿಗೆ ನಾನು ಸ್ವತಃ ವಿಷ್ಣು ಆದೆ. ಪರಮಾವತಾರಿ ಪೌಂಡ್ರಿಕ. ದಾಮ, ನಾನಂತೂ ಎಲ್ಲೂ ಓಡೋಕ್ಕಾಗಲ್ಲ. ಆದ್ರೆ ನಿಮ್ಗಾದ್ರೂ ಈ ರಾಧೆಯ ಕೋಪ ಮತ್ತೆ ಶಿಕ್ಷೆಯಿಂದ ಪಾರಾಗ್ಬೇಕಂದ್ರೆ ನೀನಿಲ್ಲಿಂದ ಸುಮ್ಮನೆ ಹೋಗ್ಬಿಡು ದಾಮ. ಬಾ ರಾಧೆ ಬಾ, ಇಲ್ಲಿ ನೀನೊಬ್ಳೆ ಕಡಿಮೆ ಆಗಿದ್ದೆ ನೋಡು. ಈಗ ನಾನು ನಿನ್ ಜೊತೆ ಅಲ್ಲ, ಬದ್ಲಿಗೆ ನಿನ್ ಗೆಳೆಯನ ಜೊತೆ ಮಾತಾಡಕ್ ಬಂದಿದ್ದು. ನೋಡೋಕೆ ಪಾಪ್ದೋನ್ ತರ ಇದ್ಯಾ, ಆದ್ರೆ ನೀನ್ ಕೂಡ ನಿನ್ ಗೆಳೆಯರ ತರನೇ ಮೋಸ್ಕರ. ಮೋಸ? ರಾಧಮ್ಮ, ನೀವಿದೇನು ಹೇಳ್ತಿದ್ದೀರಾ? ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಯಾರಿಗೂ ಮೋಸ ಮಾಡಿಲ್ಲ. ಹಾ ರಾಧೆ, ನಿನ್ಗನ್ಸ್ತಿದ್ಯಾ ಇವನು ಯಾರಿಗಾದ್ರೂ ಮೋಸ ಮಾಡಿರ್ತಾನಂತ? ಖಂಡಿತ ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ. ಗೊಲ್ಲ, ನಾನು ರಾಧೆ. ನಾನೇನೇ ಆದ್ರೂ ತಪ್ಪು ತಿಳ್ಕೊಳ್ಳೋದೇ ಇಲ್ಲ. ಅದನ್ನೇ ನಾನು ಕೇಳ್ತಿರೋದು ರಾಧೆ. ನನ್ ಗೆಳೆಯ ಏನ್ ಮಾಡಿದಾನೆ? ನನ್ನನ್ನು ಒಂದ್ ಮಾತು ಕೇಳ್ದಾನೆ. ಈ ನಿನ್ ಗೆಳೆಯ ನಿನ್ ಪ್ರತಿಮಾ ಮಾಡಿದ್ದಾನೆ. ಗೊಲ್ಲ, ನೀನು ರಾಧೆಯ ಕೃಷ್ಣ, ಗೊತ್ತಾಯ್ತಾ? ನಿನ್ಮೇಲೆ ನನ್ಗೆ ಪೂರ್ತಿ ಅಧಿಕಾರ ಇದೆ. ಹಾಗಿದ್ರೆ ನಿನ್ ಪ್ರತಿಮೆ ಮಾಡೋ ಅಧಿಕಾರನ ಈ ನಿನ್ ಗೆಳೆಯನಿಗೆ ಕೊಟ್ಟವ್ರು ಯಾರು? ರಾಧೆ, ಸುಧಾಮ, ನೀನು ನನ್ನ ಪ್ರತಿಮೆ ಮಾಡೋಕ್ಕೂ ಮೊದಲು ರಾಧೆನ ಕೇಳಲೇ ಇಲ್ವಾ? ನನ್ನಿಂದ ತಪ್ಪಾಯ್ತು. ನೋಡ್ದ್ಯಾ ರಾಧೆ, ನನ್ ಗೆಳೆಯಂಗೆ ಅವ್ನ್ ತಪ್ಪೇನು ಅಂತ ಗೊತ್ತಿದೆ. ನಿನ್ನೆ ಗೆಳೆಯ ಮಾಡಿದ ತಪ್ಪಿಗೆ ಅವನ್ಗೆ ಶಿಕ್ಷಣ ಸಿಗ್ಬೇಕು. ರಾಧಮ್ಮ, ಈ ಸಮಾಜ ನಂಗೆ ಬೇಕಾದ ಶಿಕ್ಷೆ ಕೊಟ್ಟಿದೆ. ನಿಮ್ಮ ಶಿಕ್ಷೆನೂ ನನಗೊಪ್ಪಿಗೆ ಇದೆ. ಆದರೆ ನಾನಿದನ್ನ ಶಿಕ್ಷೆ ಅಲ್ಲ, ಬದಲಿಗೆ ನಿಮ್ಮ ಆಶೀರ್ವಾದ ಅಂದ್ಕೊಳ್ತೀನಿ. ನೀವು ಕೇವಲ ಆಜ್ಞೆ ನೀಡಿ, ನಾನು ಶಿಕ್ಷೆ ರೂಪದಲ್ಲಿ ಏನ್ ಮಾಡಬೇಕು ಅಂತ. ಗೊಲ್ಲನ್ ಗೆಳೆಯ ಸುಧಾಮ, ನಿನ್ ಶಿಕ್ಷೆ ಏನು ಅಂದ್ರೆ ಈಗ ನೀನು ನನ್ ಪ್ರತಿಮೆನೂ ಮಾಡ್ಬೇಕು. ರಾಧೆ, ನೀನ್ ನಿನ್ ಪ್ರತಿಮೆ ಮಾಡಿಸ್ಕೊಂಡು ಏನ್ ಮಾಡ್ತೀಯ? ಗೊಲ್ಲ, ನೀನಾದ್ರೂ ಮಾಡಿದ್ದೇನು ನಿನ್ ಪ್ರತಿಮೆ ಮಾಡಿಸ್ಕೊಂಡು? ಸುಧಾಮ, ನೀನು ನನ್ ಪ್ರತಿಮೆನೂ ಮಾಡ್ಬೇಕು. ಇಲ್ಲಾಂದ್ರೆ ನಾನು ನಾನು ನಿನ್ ಜೊತೆ ಮಾತಾಡಲ್ಲ. ಆದ್ರೆ ರಾಧೆ, ಗೆಳೆಯ ಸುಧಾಮನ್ಗೆ ಕೇವಲ ನನ್ ಮೂರ್ತಿ ಮಾಡಕ್ ಬರುತ್ತೆ ಅಲ್ವಾ ಗೆಳೆಯ? ಸುಧಾಮ, ನನ್ಗವೆಲ್ಲ ಗೊತ್ತಿಲ್ಲ. ನಾನು ಒಂದ್ಸಲ ಹೇಳಿದ್ಮೇಲೆ ನೀನು ನನ್ನ ಪ್ರತಿಮೆನ ಮಾಡ್ಲೇಬೇಕು. ರಾಧಮ್ಮ, ನೀವು ಚಿಂತೆ ಮಾಡಬೇಡಿ. ನನ್ನಿಂದ ಒಂದ್ಸಲ ತಪ್ಪಾಗಿದೆ, ಆದರೆ ಮತ್ತೊಮ್ಮೆ ಆಗೋದಿಲ್ಲ. ನಾನು ನಿಮ್ಮ ಪ್ರತಿಮೆನ ಖಂಡಿತ ಮಾಡ್ತೀನಿ. ಆದ್ರೆ ಏನು ಗೊಲ್ಲನ್ ಗೆಳೆಯ? ಆದ್ರೆ ಒಬ್ಬರದೇ ಅಲ್ಲ, ಬದಲಿಗೆ ಗೆಳೆಯ ಕೃಷ್ಣನ್ ಜೊತೆ. ಕೃಷ್ಣ ರಾಧೆಗೆ ಸೇರಿದವನು, ಮತ್ ರಾಧೆ ಕೃಷ್ಣಂಗೆ. ಈ ರಾಧೆ ಪ್ರತಿಮೆ ಅದೇ ಬಾಯ್ ಬಿಡ್ಕೋ ಗೊಲ್ಲನ್ ಜೊತೆ. ಸುಧಾಮ, ನನ್ಗೆ ನನ್ ಪ್ರತಿಮೆ ಚೆನ್ನಾಗಿರ್ಬೇಕು, ಕೆಡ್ಸ್ಕೋಬೇಕಿಲ್ಲ. ಹಾ, ನನ್ಗೂ ಏನು ಈ ರಾಧೆ ಜೊತೆ ಕುತ್ಕೊಳ್ಳೋದ್ ಬೇಕಾಗಿಲ್ಲ. ನನ್ಗೂ ಬೇಕಾಗಿಲ್ಲ ನನ್ ಪ್ರತಿಮೆ ಈ ರಾಧೆ ಜೊತೆಗೆ. ನನ್ಗೂ ಬೇಕಾಗಿಲ್ಲ. ಅಯ್ಯೋ, ಮತ್ತೆ ನನ್ಗೆ ಬೇಕು? ನನ್ಗಂತೂ ಬೇಡವೇ ಬೇಡ. ಮಾತೆ,
ಪ್ರಭು ಭಕ್ತಿಲಿ ನಾನು ಮರ್ತೇ ಬಿಟ್ಟಿದ್ದೆ. ಈ ಭೂಮಿ ಮೇಲೆ ನಿಮ್ಮ ಅವತಾರನೂ ಆಗಿದ್ದನ್ನ ಇನ್ನು ನಾನು ನನ್ನ ತಪ್ಪನ್ನ ಖಂಡಿತ ಸರಿ ಮಾಡ್ತೀನಿ. ರಾಧೆ ಮತ್ತು ಕೃಷ್ಣನ್ ಪ್ರತಿಮೆನ ಖಂಡಿತ ಮಾಡ್ತೀನಿ ಮಾತೆ. ಪರಮಾವತಾರಿ ಪೌಂಡ್ರಿಕ, ಪರಮಾವತಾರಿ ಕೃಷ್ಣ, ಪರಮಾವತಾರಿ ಪೌಂಡ್ರಿಕ, ಇನ್ನೆಷ್ಟು ಪರಮಾವತಾರಗಳಿವೆ ಚಕ್ರಧಾರಿ. ಪರಮಾವತಾರಿ ಪೌಂಡ್ರಿಕ. ನೀನು ಈ ಮಾತನ್ನು ಕೇಳಿರಬಹುದು ಭದ್ರಾಕ್ಷ. ಭಗವಂತ, ಒಬ್ಬ ಮೂರ್ಖನಿಗೆ ಧನ ನೀಡು, ಬುದ್ಧಿ ಹೇಳಬೇಡ. ನಾನು ಈ ಮತಿಭ್ರಷ್ಟನಿಗೆ ತಿಳಿಸಿ ತಿಳಿಸಿ ವೃಂದಾವನಕ್ಕೆ ಕಳಿಸಿದ್ದೆ. ಅದರ ಪರಿಣಾಮ ಏನಾಯಿತು? ಬೋರ್ಕಲ್ಗೆ ಮಳೆ ಸುರಿದಂಗೆ. ಬೋರ್ಕಲ್ಲಿಗೆ ಮಳೆ. ಪರಮಾವತಾರಿ ಪೌಂಡ್ರಿಕ, ಒಂದು ವೇಳೆ ನೀವು ಭಗವಂತ ಆಗಿದ್ದರೆ ವೈಕುಂಠಕ್ಕೆ ಹೋಗಬೇಕಿತ್ತು. ಇಲ್ಲಿ ಕಂಸಧಾಮಕ್ಕೆ ಏಕೆ ಬಂದಿರಿ? ನಿನಗೆ ನಿನ್ನ ಪಾಪಕ್ಕೆ ಶಿಕ್ಷೆ ಕೊಡೋಕೆ, ನಿನ್ನ ಅಧರ್ಮದ ಅಂತ್ಯ ಮಾಡೋಕೆ. ಇದೇ ಕಾರಣಕ್ಕೆ ನನ್ನ ಅವತಾರ ಆಗಿರೋದು. ನನಗೆ ಶಿಕ್ಷೆ ನೀಡಲು ಭಗವಂತ ಕಂಸನ ಅಂತ್ಯ? ನೀವು ನನ್ನ ಹೇಗೆ ಕೊಲ್ಲುವಿರಿ? ಈ ಭಗವಂತ ಕಂಸನು ದೇವ, ದಾನವ, ಯಕ್ಷ, ಅಸುರ, ಗಂಧರ್ವ, ಪ್ರೇತ ಎಲ್ಲರನ್ನೂ ಗೆದ್ದಿದ್ದಾನೆ. ಈ ಶಕ್ತಿಶಾಲಿ ಭಗವಂತ ಕಂಸನ ಶಕ್ತಿಯನ್ನು ಪರಾಜಿತ ಹೇಗೆ ಮಾಡುವಿರಿ? ಹೇಗೆ ಸೋಲಿಸುವೆ ನನ್ನ? ಚಕ್ರಧಾರಿ, ಇಲ್ಲೂ ಚಲಿಸಿದೆಯಾ ನಿನ್ನ ಚಕ್ರ? ಅಯ್ಯೋ ಭಗವಂತ, ಈಗ ನಾನು ಪೌಂಡ್ರಿಕ ಅಲ್ಲ, ಪರಮಾವತಾರಿ ಪೌಂಡ್ರಿಕ. ಬಿಟ್ಟು ಬಿಡು ಪೌಂಡ್ರಿಕ. ನನ್ನ ಭಕ್ತಿಗೆ ಪ್ರಸನ್ನನಾಗಿ ಭಗವಂತ ವಿಷ್ಣು ಒಂದು ದಿನಕ್ಕೆ ಅವನೆಲ್ಲ ಶಕ್ತಿನೂ ನನಗೆ ನೀಡಿದ್ದಾನೆ. ಇಷ್ಟೇ ಸಮಯ ಸಾಕು ನನಗೆ ನಿನ್ನ ಅಂತ್ಯ ಮಾಡಕ್ಕೆ ಕಂಸ. ಸೂರ್ಯಾಸ್ತ ಆಗೋ ಮೊದಲು ಇವತ್ತು ನಾನು ಪರಮಾವತಾರಿ ಪೌಂಡ್ರಿಕ ನಿನ್ನ ಅಂತ್ಯ ಮಾಡಿ ಈ ಜಗತ್ನಲ್ಲಿ ಧರ್ಮದ ಸ್ಥಾಪನೆ ಮಾಡ್ತೀನಿ. ಗೆಳೆಯ ಕೃಷ್ಣ, ರಾಧೆ, ನಿಮ್ಮಿಬ್ಬರ ಈ ಜೋಡಿ ಪರಮ ಮನೋಹರ ಮತ್ತೆ ಕಲ್ಯಾಣಕಾರಿಯಾಗಿದೆ. ನಿಮ್ಮಿಬ್ಬರನ್ನ ಹೀಗೆ ಜೊತೆಯಾಗಿ ನೋಡೋದಕ್ಕೆ ನನಗನ್ನಿಸ್ತಾ ಇದೆ ನನ್ನ ದುಃಖ ಶಾಶ್ವತವಾಗಿ ದೂರ ಆಗಿರೋ ಹಾಗೆ. ಅದರಿಂದ ನಾನು ನಿಮ್ಮಿಬ್ಬರ ಈ ಮನೋಹಾರಿ ಜೋಡಿಗೆ ಒಂದು ರೂಪ ಕೊಡೋದಕ್ಕೆ ಬಯಸ್ತೀನಿ. ಕೃಪೆ ಮಾಡಿ ನಿಮ್ಮ ಈ ಗೆಳೆಯ ಮತ್ತೆ ಅತಿಥಿ ವಿನಂತಿನ ಸ್ವೀಕಾರ ಮಾಡಿ. ನೀವು ನನಗೊಂದು ಉಪಕಾರ ಮಾಡಿ. ಗೆಳೆಯ ಸುಧಾಮ, ಅಮ್ಮ ಹೇಳ್ತಾಳೆ ಅತಿಥಿಗಳ ಆಸೆಗೆ ಯಾವತ್ತೂ ನಿರಾಸೆ ಮಾಡಬಾರ್ದು. ಅದಕ್ಕೆ ನಾನ್ ಮಾತ್ರ ಏನು, ಈ ರಾಧೆ ಕೂಡ ಹಾಗೆಲ್ಲ ಹೇಳೋದಿಲ್ಲ. ನೀನೀಗ ನಿನ್ನ ಇಚ್ಛೆನ ಪೂರ್ತಿ ಮಾಡು. ಭಗವಂತ, ಭಗವಂತ ಪೌಂಡ್ರಿಕನಿಗೆ ಜೈ, ಭಗವಂತ ಪೌಂಡ್ರಿಕನಿಗೆ ಜೈ.
ಶಾಂತವಾಗಿ ಯಾಕಿದ್ದೀರಿ? ಎಲ್ಲರೂ ಹೇಳಿ, ಭಗವಂತ ಪೌಂಡ್ರಿಕನಿಗೆ ಜೈ, ಭಗವಂತ ಪೌಂಡ್ರಿಕನಿಗೆ ಜೈ. ಆರತಿ ತಟ್ಟೆ ತನ್ನಿ. ಭಗವಂತ ಪೌಂಡ್ರಿಕನಿಗೆ ಜೈ, ಭಗವಂತ ಪೌಂಡ್ರಿಕನಿಗೆ ಜೈ, ಭಗವಂತ ಪೌಂಡ್ರಿಕನಿಗೆ, ಭಗವಂತ ಪೌಂಡ್ರಿಕನಿಗೆ, ಭಗವಂತ ಪೌಂಡ್ರಿಕನಿಗೆ. ಪರಮಾವತಾರಿ ಪೌಂಡ್ರಿಕ, ಇಂದು ನನ್ನ ಮನದ ಚಿರಸಂಚಿತ ಅಭಿಲಾಷೆ ಪೂರ್ಣವಾಗಿದೆ. ಇಂದು ನಮ್ಮ ಪೌಂಡ್ರಿಕ ಭಗವಂತನಾದ. ಆದರೆ ಒಂದು ಚಿಂತೆ ಇದೆ ಭಗವಂತ. ನೀವು ಕೇವಲ ಒಂದು ದಿನಕ್ಕೆ ಭಗವಂತನಾದಿರಿ, ಆ ನಂತರ ಒಂದು ವೇಳೆ ನೀವು ಶಾಶ್ವತವಾಗಿ ಭಗವಂತನೇ ಆಗಿರಲು ಬಯಸಿದರೆ ಅದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ಅದಕ್ಕೆ ನೀವು ಚಿಕ್ಕದಾದ ಕಾರ್ಯ ಮಾಡಬೇಕು. ಆ ಗೊಲ್ಲ ಬಾಲಕ ಕೃಷ್ಣನ ಹತ್ಯೆ ಮಾಡಿದರೆ ಸಾಕು. ಹೀಗೆ ಕ್ರೋಧಿತರಾಗಬೇಡಿ ಪ್ರಭು. ಈ ಕ್ರೋಧದಿಂದ ಸಮಯ ನಷ್ಟವಾಗುತ್ತದೆ. ಈ ಸಮಯ ಅವನು ಶಕ್ತಿಹೀನ, ನೀವು ಭಗವಂತ. ಆಜ್ಞೆ ಮಾಡಿಬಿಡಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕಂಸ, ಇಂದು ನೀನಂತ ಅಧರ್ಮೀಯ ಅಂತ್ಯ ಮಾಡಿ ಈ ಜಗತ್ನಲ್ಲಿ ಧರ್ಮದ ಸ್ಥಾಪನೆ ಮಾಡ್ತೀನಿ. ಆಗ ನನ್ನ ಜೀವನ ಸಾರ್ಥಕ ಆಗುತ್ತೆ. ನಾರಾಯಣ ನಾರಾಯಣ. ಪ್ರಭು, ನಾವು ಧನ್ಯರು. ನಿಮ್ಮ ಲೀಲೆಯೂ ಧನ್ಯ. ನಿಮ್ಮ ಶಕ್ತಿಯ ಪ್ರಾಪ್ತಿಯಾಗುತ್ತಲೇ ಪೌಂಡ್ರಿಕನ ಜೀವನದ ಉದ್ದೇಶವೇ ಬದಲಾಯಿತು. ಈಗ ಅಧರ್ಮಿ ಕಂಸನ ಅಂತ್ಯ ನಿಶ್ಚಿತವಾಗಿದೆ ಪ್ರಭು. ದೇವರ್ಷಿ, ಕಂಸನ ಅಂತ್ಯ ಸಾಧ್ಯವೋ ಅಥವಾ ಇಲ್ಲವೋ ಆ ಸತ್ಯ ಭವಿಷ್ಯದ ಗರ್ಭದಲ್ಲಿ ಅಡಗಿಕೊಂಡಿದೆ. ಆದರೆ ಪೌಂಡ್ರಿಕ ಕಂಸನೊಂದಿಗೆ ನಡೆದುಕೊಂಡಿರುವುದು ಅದು ಪೂರ್ಣವಾಗಿ ಧರ್ಮಸಂಗತವಾಗಿದೆ. ಏಕೆಂದರೆ ಧರ್ಮ ವ್ಯಕ್ತಿಗಳಿಗಿಂತಲೂ ಉನ್ನತವಾಗಿದೆ. ನಾನು ಎಷ್ಟೊಂದು ಪ್ರತೀಕ್ಷೆ ಮಾಡಿದ್ದೇನೆ ಆ ಪರಮಾವತಾರಿ ಕೃಷ್ಣನ ಹತ್ಯೆ ಮಾಡಲು. ಆದರೆ ಈಗ ಅನಿಸುತ್ತಿದೆ ಅದಕ್ಕೂ ಮುನ್ನ ಈ ಪರಮಾವತಾರಿ ಪೌಂಡ್ರಿಕನ ಹತ್ಯೆ ಮಾಡಬೇಕು. ಆ ವಂಚಕ ನನ್ನ ಭಯದಿಂದ ಸ್ವಯಂ ಬರಲಾಗದೆ ನಿನ್ನನ್ನು ಕಳುಹಿಸಿದ್ದಾನೆ ನನ್ನ ಸಾಯಿಸಲು. ಇಂದು ಅವನಿಗೆ, ನಿನಗೆ ಮತ್ತು ಇಡೀ ಜಗತ್ತಿಗೆ ಇದರ ಅರಿವಾಗಲಿದೆ. ಈ ಮೂರು ಲೋಕಗಳ ಭಗವಂತ ನಾನೇ, ಭಗವಂತ ಕಂಸ. ಕೆಲವೇ ಸಮಯದಲ್ಲಿ ಪರಮಾವತಾರಿ ಪೌಂಡ್ರಿಕನ ಕಂಸನಾಮ ಸತ್ಯವಾಗಲಿದೆ. ಭಕ್ತಿಯಲ್ಲಿ ಇಷ್ಟೊಂದು ಶಕ್ತಿ ಎಷ್ಟೆಂದರೆ ಭಗವಂತ ಕಂಸನ ದಾಳಿಯನ್ನೇ ನಿಷ್ಪ್ರಭಾವಿ ಮಾಡುವಷ್ಟು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ್ಯಂತ್ಯಾಪೋ
ನ ಶೋಷ್ಯತಿ ಮಾರುತಃ. ಕಂಸ, ನನ್ನನ್ನು ಶಸ್ತ್ರವು ಗಾಯಗೊಳಿಸದು, ಅಗ್ನಿಯೂ ಜ್ವಲಿಸಲಾಗದು, ಜಲವು ಮುಳುಗಿಸಲಾರದು ಅಥವಾ ವಾಯು ಮುಟ್ಟಲಾಗದು. ನಾನು ಅಜರ, ಅಮರ, ಅವಿನಾಶಿಯು. ಅಜರ ಅಮರ ಅಜರ ಅಮರ ಅವಿನಾಶಿ ನಾನು. ಇದು ನನ್ನಯ ವಾಣಿ. ಭದ್ರಾಕ್ಷ, ಒಂದು ವೇಳೆ ಇಬ್ಬರು ಭಗವಂತರಿದ್ದು ವಾಣಿ ಒಂದೇ ಇದ್ದರೆ ಆಗ ಹೇಗೆ ಸಿದ್ಧವಾಗುವುದು? ಎಲ್ಲರ ದೇವರು ಒಬ್ಬನೆಂದು. ಭಗವಂತ, ಇವನ್ ನಾಲ್ಗೆ ಕತ್ತರಿಸ್ಬಿಡಿ, ಸಮಸ್ಯೆ ಕಳೀತು. ಉಳಿಯೋದು ಒಬ್ಬನೇ ದೇವ್ರು, ಅದು ನೀವು. ತಿಳಿಯಿತೆ ಒಂದು ದಿನದ ಭಗವಂತ? ತಿಳಿಯಲಿಲ್ಲವೇ? ನಾನು ತಿಳಿಸುತ್ತೇನೆ. ಓಂ ಕಂಸಾಯ ನಮಃ. ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ. ಕೃಷ್ಣ ಇಲ್ಲದಿದ್ದರೇನು? ಅವನ ಶಕ್ತಿಯತ್ತು ನನ್ನ ಸಮ್ಮುಖವಿದೆ. ಚಕ್ರಧಾರಿ, ಇಂದು ನೀನು ನೋಡುವೆ, ಈ ಜಗತ್ತು ನೋಡುತ್ತದೆ, ಎಲ್ಲರೂ ನೋಡುವರು. ಹೇಗೆ ನಾನು ನಿನ್ನ ಶಕ್ತಿಯನ್ನು ನಾಶ ಮಾಡುತ್ತೇನೆಂದು. ನಾಶವಾಗುವುದು ನೀನು ಕಂಸ, ನಿನ್ನ ಸಂಪೂರ್ಣ ಅಧರ್ಮದ ಜೊತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕಂಸಾಯ ನಮಃ. ರಾಧೆ ಕೃಷ್ಣ, ರಾಧೆ ಕೃಷ್ಣ. ವಾ ಗೆಳೆಯ, ನೀನಂತೂ ದೊಡ್ಡ ಶಿಲ್ಪಿನೇ ಆಗ್ಬಿಟ್ಟೆ. ಗೆಳೆಯ, ನೀನೆಷ್ಟು ಸಜೀವ ಪ್ರತಿಮೆ ಮಾಡಿದ್ಯಾ. ಈ ಪ್ರತಿಮೆನ ಮಾತಾಡ್ಸಿದ್ರೆ ಅದು ಮಾತಾಡುತ್ತೇನೋ. ಗೆಳೆಯ, ಇದಂತೂ ನಿಮ್ಮ ದೃಷ್ಟಿ ವಿಶೇಷತೆನೇ. ನನ್ನಿಂದ ಹೇಗಾಯ್ತೋ ಹಾಗೆ ಮಾತ್ರ ಮಾಡಿದ್ದೀನಿ. ಒಮ್ಮೆ ನನ್ನಿಂದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಈಗ ತಪ್ಪಾಗಿದ್ದು ನನ್ನಿಂದ ಸುಧಾಮ. ನಾವು ಈ ಪ್ರತಿಮೆ ಮಾಡಿಸೋದಕ್ಕೆ ಎಷ್ಟು ತಡ ಮಾಡಿದ್ವಿ. ಇನ್ನು ಈ ಪ್ರತಿಮೆನ ಯಾವಾಗ್ಲೂ ನನ್ನ ಜೊತೆ ಇಟ್ಕೋತೀನಿ. ರಾಧಿ, ನೀನಿದನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಿಲ್ಲ, ಅದಕ್ಕೆ ಈ ಪ್ರತಿಮೆನ ನಾನು ಇಟ್ಕೊಳ್ತೀನಿ. ಗೊಲ್ಲ, ಅದು ಹೇಗಾಗುತ್ತೆ? ಸುಧಾಮಂಗೆ ಮೂರ್ತಿ ಮಾಡೋ ಒತ್ತಾಯನ ನಾನೇ ಮಾಡಿದ್ದು. ಅದಕ್ಕೆ ಈ ಮೂರ್ತಿ ಮೇಲೆ ನನಗೆ ಅಧಿಕಾರ ಇರೋದು. ರಾಧಿ, ಒತ್ತಾಯ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಈ ಪ್ರತಿಮೆ ನನ್ ಗೆಳೆಯ ಮಾಡಿರೋದು, ಹಾಗಾಗಿ ಈ ಪ್ರತಿಮೆ ಕೇವಲ ಮತ್ತೆ ಕೇವಲ ನನ್ಗೆ ಸೇರ್ಬೇಕು. ಗೊಲ್ಲ, ಈ ಸುಧಾಮ ನಿಂಗ್ ಮಾತ್ರ ಗೆಳೆಯನ? ಅವನು ನನ್ಗೂ ಗೆಳೆಯನೇ. ಆದ್ರಿಂದ ಈ ಮೂರ್ತಿ ನಂದೇ. ಇಲ್ಲ, ನಂದು. 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 ಗೊಲ್ಲ, ನಾನ್ ಹೇಳಿದ್ಮೇಲೆ ಆಯ್ತು. ನಂದು ಅಂದ್ರೆ ನಂದೇ. ಇಲ್ಲ, ನಂದು. ನಂದು. ನಂದು.
ಕೃಷ್ಣ, ಪ್ರಣಾಮ ಗುರುದೇವ. ಗುರುದೇವ, ನೀವು ಇಲ್ಲಿಗೆ ಸರಿಯಾದ ಸಮಯಕ್ಕೆ ಬಂದ್ರಿ. ಈಗ ನೀವೇ ನಿರ್ಧಾರ ಮಾಡಿ, ಈ ಪ್ರತಿಮೆ ನನ್ನ ಹತ್ರ ಇರ್ಬೇಕಾ ಅಥವಾ ಈ ರಾಧೆ ಹತ್ರನಾ? ಹಾ ಗುರುದೇವ, ಈ ಗೊಲ್ಲಂಗೆ ಹೇಳ್ಬಿಡಿ ಈ ಪ್ರತಿಮೆ ನಂದು ಅಂತ. ಇನ್ಮೇಲೆ ಈ ಪ್ರತಿಮೆ ನನ್ನ ಹತ್ರನೇ ಇರುತ್ತೆ. ಪ್ರಭು ಮಾತೆ, ಈ ಪ್ರತಿಮೆ ನಿಮ್ಮಿಬ್ಬರದ್ದೂ ನಿಜ. ಆದರೆ ಈ ಬಾರಿ ಇದರ ಅಧಿಕಾರ ನಿಮ್ಮಿಬ್ಬರದಲ್ಲ, ಬದಲಿಗೆ ನಿಮ್ಮ ಭಕ್ತರದ್ದು. ಅವರು ಇದರ ದರ್ಶನಕ್ಕಾಗಿ ಎಷ್ಟೋ ಕಾಲದಿಂದ ಕಾದಿದ್ದಾರೆ. ಗುರುದೇವ, ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಾ ನೀವು? ಈ ಹಠಮಾರಿ ಪ್ರತಿಮೆನ ತಗೊಂಡು ಹೋಗೋದಕ್ಕೂ ಮೊದಲೇ ನೀವು ಬೇಗ ನಿಮ್ ನಿರ್ಣಯ ಹೇಳಿ. ಕೃಷ್ಣ, ಈ ವಿಷಯದಲ್ಲಿ ನಿರ್ಣಯ ಮಾಡಲು ಇದು ಉಚಿತ ಸಮಯವಲ್ಲ. ಶುಭಗ್ರಹ ದಶೆ ವಿಚಾರ ಮಾಡಿ ನಾನು ಈ ವಿಷಯವನ್ನು ನಿರ್ಣಯಿಸುತ್ತೇನೆ. ಅಲ್ಲಿಯವರೆಗೆ ಈ ಪ್ರತಿಮೆ ನನ್ನ ಬಳಿಯಲ್ಲಿರಲಿ. ನಿಮ್ಮ ಹತ್ರನೇ ಇರುತ್ತಾ ಗುರುದೇವ? ನನ್ನ ನಿರ್ಣಯದ ಮೇಲೆ ಸಂದೇಹನ ಕೃಷ್ಣ? ನೀವು ಮಾಡಿರೋ ತೀರ್ಮಾನ ಸರಿಯಾಗೇ ಇದೆ ಗುರುದೇವ. ನಿಮ್ಮ ಹತ್ರ ಈ ಪ್ರತಿಮೆ ಸುರಕ್ಷಿತವಾಗೂ ಇರುತ್ತೆ. ನಮ್ಮಿಬ್ಬರಲ್ಲಿ ಯಾರು ಯಾವಾಗ ಬೇಕಾದ್ರೂ ಬಂದು ಈ ಪ್ರತಿಮೆನ ನೋಡ್ಕೊಂಡು ಹೋಗ್ಬೋದು. ಪ್ರಣಾಮ ಗುರುದೇವ. ಕೃಷ್ಣ, ರಾಧೆ, ನೀವಿಬ್ರು ಇಲ್ಲಿ? ಅಲ್ಲಿ ನೋಡಿದ್ರೆ ಊಟಕ್ಕೋಸ್ಕರ ಚಿಕ್ಕಮ್ಮ ನಿಮ್ಗೋಸ್ಕರ ಕಾಯ್ತಾ ಕೂತಿದ್ದಾರೆ. ನಡೀರಿ, ಬೇಗ ನಡೀರಿ. ಇನ್ನು ನಮಗೆ ಆಜ್ಞೆ ನೀಡಿ ಗುರುದೇವ. ಬನ್ನಿ, ಬೇಗ ಬನ್ನಿ. ಭಕ್ತ ಸುಧಾಮ ಪುರುಷ ಮತ್ತು ಪ್ರಕೃತಿಯನ್ನು ಒಂದೇ ರೂಪದಲ್ಲಿ ಬಂಧಿಸಿದ್ದಾನೆ. ರಾಧೆ ಕೃಷ್ಣರ ಈ ಏಕಾಕಾರ ಪ್ರತಿಮೆಗೆ ನಾನು ಎಂದಿನಿಂದ ಪ್ರತೀಕ್ಷೆ ಮಾಡುತ್ತಿದ್ದೆ. ಸಮಯ ಬಂದಾಗ ಭಕ್ತಿ ಮತ್ತು ಪ್ರೇಮದ ಪ್ರತೀಕ ರಾಧೆ ಕೃಷ್ಣರ ಈ ಪ್ರತಿಮೆ ಮನೆ ಮನೆಯಲ್ಲೂ ಸ್ಥಾಪಿತವಾಗಲಿದೆ. ಕಂಸ, ಇವತ್ತಿ ಭೂಮಿಯಿಂದ ಅತ್ಯಂತ ದೊಡ್ಡ ಪಾಪಿಯ ಭಾರ ಕಡಿಮೆ ಆಗುತ್ತೆ. ನಾರಾಯಣ ನಾರಾಯಣ. ನನಗನ್ನಿಸುವುದೇನೆಂದರೆ ಪ್ರಭು, ಕಂಸನ ಅಂತ್ಯವಾಗುವುದನ್ನು ಯಾರು ತಡೆಯಲಾರರು ಎಂದು. ನನಗೆ ಭಾಸವಾಗುವುದೇನೆಂದರೆ ಪ್ರಭು, ಕಂಸನ ವಧೆಗಾಗಿ ನೀವೇ ಪೌಂಡ್ರಿಕನನ್ನು ಮಥುರೆಗೆ ಕಳುಹಿಸಿದ್ದೆಂದು. ಈಗ ಹೀಗಾಗಿದ್ದರೆ ಪ್ರಭು, ಈ ಪಾಪಿ ಕಂಸನ ಅನಾಚಾರ ಜಗತ್ತಿನಲ್ಲಿ ಬಹಳ ಮುಂದುವರಿದು ಆ ಸಮಯಕ್ಕೂ ಮುನ್ನ ಅವನ ವಧೆ ಮಾಡುವುದು ಅವಶ್ಯಕವಾಯಿತೇನೋ? ಅಯ್ಯೋ,
ಇಬ್ರು ಎಲ್ ಮಾಯವಾಗ್ಬಿಟ್ರಪ್ಪ, ಕಾಣ್ತಾನೆ ಇಲ್ಲ. ದೊಡ್ಡ ದೊಡ್ಡ ಮಾತಾಡೋ ಅಧರ್ಮಿ ಕಂಸ, ಈಗೆಲ್ಲಿ ಹೋಯ್ತು ನಿನ್ ಶಕ್ತಿ? ಪೌಂಡ್ರಿಕಾ! ಕಂಸ, ಈಗ ದೇವ್ರ ಹೆಸರು ಹೇಳೋದಕ್ಕೂ ನೀನು ತಡ ಮಾಡ್ಬಿಟ್ಟೆ. ಸ್ವತಃ ನಾನು ನಿನ್ನ ಕಾಪಾಡಕ್ಕಾಗಲ್ಲ. ಯಾಕೆಂದ್ರೆ ವಿಧಿನೇ ನಿನ್ನ ಮೃತ್ಯು ನಿರ್ಧರಿಸಿರೋದು. ವಿಧಿಯನ್ನು ಪರಾಜಿತಗೊಳಿಸಿಯೇ ಕಂಸನಾಗಿದ್ದು ನಾನು. ಇಷ್ಟೊಂದು ಸುಲಭವಾಗಿ ನನ್ನನ್ನೀಗ ವಿಧಿಯು ಪರಾಜಿತ ಮಾಡಲಾಗದು. ಮತ್ತು ನೀನು ಕೂಡ. ಕಂಸ ನಾನು, ಭಗವಂತ ಕಂಸ. ಕಂಸನ ವಧೆ ಮಾಡೋದಕ್ಕೆ ನನ್ನ ಅವತಾರ ಆಗಿರೋದು. ಸೂರ್ಯಾಸ್ತದ ಸಮಯವಿದೆ ನಿನ್ನ ಬಳಿ, ಅವತಾರಿ ಪೌಂಡ್ರಿಕ. ಈಗ ನೋಡು, ನಾನು ನಿನ್ನ ವಿಧಿಯನ್ನು ಯಾವ ಪ್ರಕಾರ ಬರೆಯುವೆ. ಖಂಡಿತವಾಗಿ ಯಮುನೆ ದಡಕ್ಕೆ ಹೋಗಿರ್ತಾನೆ. ಸುಧಾಮ, 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 ಗೆಳೆಯ, ನಿನ್ ಕಣ್ಣಲ್ಲಿ ನೀರು, ಏನ್ ವಿಷಯ? ನೀರಾ? ಇಲ್ಲ ಇಲ್ಲ ಗೆಳೆಯ, ಇದು ಪ್ರಸನ್ನತೆಯ ಕಣ್ಣೀರು. ಗೆಳೆಯ, ನನ್ಗೆ ಗೆಳೆಯ ಅಂತಾನು ಕರಿತೀಯ, ಮತ್ತೆ ನನ್ನಿಂದ ದುಃಖನೂ ಮುಚ್ಚಿಡ್ತೀಯ. ಗೆಳೆಯ ಸುಧಾಮ, ಅಮ್ಮ ಹೇಳ್ತಾಳೆ ಗೆಳೆಯರ ಮಧ್ಯೆ ಯಾವ ಗುಟ್ಟು ಇಟ್ಕೊಳಕ್ ಹೋಗ್ಬಾರ್ದು. ಪ್ರಭು, ನೀವಂತೂ ಅಂತರ್ಯಾಮಿ, ನಿಮ್ಮಿಂದ ಏನಾದ್ರೂ ಹೇಗ್ ಮುಚ್ಚಿಡ್ಲಿ? ಆದ್ರೂ ಈಗ ನೀವು ನನ್ನ ಬಾಯಿಂದಲೇ ಕೇಳಬೇಕು ಅಂತಿದ್ರೆ ಹಾಗೆ ಆಗ್ಲಿ, ಹೇಳ್ತೀನಿ. ನನ್ನ ಜೀವನದಲ್ಲಿ ಕೇವಲ ಒಂದೇ ದುಃಖ, ಮತ್ತದೇನಂದ್ರೆ ನಾನಿನ್ನೂ ನಮ್ಮ ಅಪ್ಪ ಅಮ್ಮನ ಋಣದಿಂದ ಋಣಮುಕ್ತನಾಗಿಲ್ಲ. ಋಣನ? ಎಂತ ಋಣ ಗೆಳೆಯ? ನನ್ನ ಅಪ್ಪ ಅಮ್ಮಂಗೆ ಕೊನೆಯ ಆಸೆ ಇತ್ತು, ನನಗೂ ಉಪನಯನ ಮಾಡ್ಬೇಕಂತ. ನಾನು ಯಾವುದೋ ಗುರುಕುಲಕ್ಕೆ ಹೋಗಿ ಶಿಕ್ಷಣ ಪಡಿಬೇಕು ಅಂತ. ದೊಡ್ಡವನಾಗಿ ನಾನೊಬ್ಬ ಸನ್ಮಾನಿತ ಪುರೋಹಿತ ಆಗಲಿ, ಯಾಕಂದ್ರೆ ಕೇವಲ ಆಗಲೇ ನನ್ನಿಂದ ಮತ್ತು ನನ್ನ ತಮ್ಮ ತಂಗಿ ಮೇಲಿಂದ ಅಶುದ್ಧತೆಯ ಕಳಂಕ ಅಳಿಸಿ ಹೋಗೋದು, ಮತ್ತು ನಮಗೂ ಸಮಾಜದಲ್ಲಿ ಗೌರವ ಸಿಗಬಹುದು. ಗೆಳೆಯ, ಇಲ್ಲಿ ನಿನ್ನ ಗೆಳೆಯನೇ ಇರ್ಬೇಕಾದ್ರೆ ಚಿಂತಿಸ್ಬೇಕಾದ ಯಾವ ಅವಶ್ಯಕತೆನೂ ಇಲ್ಲ. ಇವತ್ತಿಂದ ನಿನ್ನ ಜವಾಬ್ದಾರಿನ ನಾನ್ ತಗೋತೀನಿ. ಇನ್ಮೇಲಿಂದ ನಿನ್ ಋಣ ನನ್ ಋಣ. ನಾನ್ ನಿನ್ಗೆ ಮಾತು ಕೊಡ್ತೀನಿ, ಒಂದಿನ ನೀನು ಅಮ್ಮ ಅಪ್ಪನ ಋಣದಿಂದ ಖಂಡಿತ ಮುಕ್ತನಾಗ್ತೀಯ. ಕಂಸ, ಎಲ್ಲಿದ್ಯಾ ನೀನು? ಕಂಸ, ಎದ್ರಗ್ ಬಾ. ಕಂಸ, ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ ಕಂಸ? ಇವತ್ತು
ಇವತ್ ನಿನ್ ಕರ್ಮದ ಫಲ ನಿನ್ ಮುಂದೆ ನಿಂತಿದೆ, ನೀನ್ ಮಾತ್ರ ಓಡ್ತಿದ್ಯಾ. ಆದ್ರೆ ಒಂದ್ ಮಾತ್ ನೆನ್ಪಿರ್ಲಿ ಕಂಸ, ನಿನ್ ವಿಧಿಯಿಂದ ನೀನ್ ದೂರ ಓಡಕ್ಕಾಗಲ್ಲ, ನಿನ್ನ ಕರ್ಮಗಳ ಫಲನ ತ್ಯಜಿಸಕ್ಕೂ ಆಗಲ್ಲ. ಈಗ ನೀನು ಪಾತಾಳದಲ್ಲೇ ಅಡಗಿದ್ರು ಸರಿ, ನಾನ್ ನಿನ್ನ ಹುಡುಕ್ತೀನಿ. ಕಂಸ, ಕಂಸ ಎಲ್ಲಿದ್ಯಾ ನೀನು? ಕಂಸ ಎಲ್ಲಿದ್ಯಾ? ಕಂಸ ಕಂಸ ಎಲ್ಲಿದ್ಯಾ ನೀನು? ಕಂಸ ಪರಮಾವತಾರಿ ಪೌಂಡ್ರಿಕ, ಅತ್ತ ಇತ್ತ ಏಕೆ ಹುಡುಕುತ್ತಿರುವೆ? ಭಗವಂತ ಕಂಸ ಇಲ್ಲಿದ್ದಾನೆ ಮತ್ತು ನಿನ್ನಯ ಪ್ರತೀಕ್ಷೆಯನ್ನೇ ಮಾಡುತ್ತಿದ್ದಾನೆ. ಶೀಘ್ರವಾಗಿ ಬಾ. ಕಂಸ, ನನಗ್ ಗೊತ್ತು ನಿನ್ನ ಹತ್ರ ಅನೇಕ ಮಾಯಾವಿ ಸಿದ್ಧಿ ಇದೆ ಅಂತ. ಆದ್ರೆ ಒಬ್ಬ ಸಿದ್ಧಿ ಪುರುಷನ ಎದುರು ಯಾರದ್ದೇ ಯಾವ ಸಿದ್ಧಿನೂ ಕೆಲಸ ಮಾಡಲ್ಲ, ಯಾವ ಮಾಯೇನೂ ನಡೆಯಲ್ಲ. ಈ ಜಗತ್ತನ್ನ ಅಧರ್ಮದಿಂದ ತುಂಬ್ತಿರೋ ಕಂಸ, ಈಗ ನಿನ್ನ ಅಂತಿಮ ಸಮಯ ಸಮೀಪ ಬಂದಿದೆ. ಬಾ ಭಗವಂತ ಪೌಂಡ್ರಿಕ, ಇಲ್ಲಿದ್ದಾನೆ ಭಗವಂತ ಕಂಸ. ಭಗವಂತನಿಂದ ಮನುಷ್ಯನಾಗುವ ಹಿಮ್ಮುಖ ಚಲನೆ ಆರಂಭವಾಗಿದೆ ನಿನ್ನದು ಪೌಂಡ್ರಿಕ. ಇನ್ನು ಸೂರ್ಯಾಸ್ತದ ನಂತರ ನೀನೊಬ್ಬ ಸಾಧಾರಣ ಮತ್ತು ಶಕ್ತಿಹೀನ ಮನುಷ್ಯನಾಗುತ್ತೀಯೇ. ಕಂಸ, ಇವತ್ತು ಸೂರ್ಯ ಅಸ್ತ ಆಗೋ ಮೊದಲು ನಾನ್ ನಿನ್ನ ಅಂತ್ಯ ಮಾಡ್ತೀನಿ. ಇಷ್ಟೊಂದು ವರ್ಷದಲ್ಲಿ ಯಾವ ಕಾರ್ಯ ವಿಷ್ಣುವಿಗಾಗಲಿಲ್ಲವೋ ನೀನು ಒಂದೇ ದಿನದಲ್ಲಿ ಮಾಡುವೆಯಾ? ಕಂಸ, ಜೀವನಕ್ಕೂ ಸಾವಿಗೂ ಕೂದಲಿನಷ್ಟೇ ಅಂತರ ಇರುತ್ತೆ. ನಿನ್ನ ಅಂತ್ಯ ಮಾಡೋದಕ್ಕೆ ನನಗೂ ಅದಷ್ಟೇ ಸಮಯ ಬೇಕಿದೆ. ಬಾಲಕ, ಇದು ಕಂಸಲೋಕ, ಗೋಲೋಕವಲ್ಲ. ಇದು ಭಗವಂತ ಕಂಸನ ಪ್ರಯೋಗಶಾಲೆ. ಇಲ್ಲಿ ನನ್ನ ಶಕ್ತಿಗಳು ಕಾರ್ಯ ಮಾಡುತ್ತವೆ. ಅದಕ್ಕಾಗಿ ನಿನಗೆ ಅಂತಿಮ ಎಚ್ಚರಿಕೆ ನೀಡುತ್ತಿದ್ದೇನೆ. ವಿಷ್ಣುವಿನ ಮೋಸದಿಂದ ಹೊರಗೆ ಬಾ ಮತ್ತು ಭಗವಂತ ಕಂಸನಿಗೆ ಶರಣಾಗಿ ಬಿಡು. ಆಶೀರ್ವಾದ ಸಿಗುತ್ತದೆ. ಅನ್ಯಥಾ ಇಂದಿನ ಸೂರ್ಯಾಸ್ತ ನೋಡುವುದಕ್ಕಾಗದು. ಇವತ್ತು ಸೂರ್ಯ ಅಸ್ತ ಆಗೋ ಮೊದಲು ನಿನ್ನ ಅಂತ್ಯ ಆಗುತ್ತೆ ಕಂಸ. ಈ ನಿನ್ನ ಪರಮಾವತಾರಿಗಳು ಬಹಳ ಮಾತಾಡುತ್ತಾರೆ. ಆ ಬಾಯಿ ಬಡುಕ ಕೃಷ್ಣ ಮತ್ತು ಈಗ ಈ ಒಂದು ದಿನದ ಪರಮಾವತಾರಿ ಕೂಡ. ಆದರೆ ಇವರ ಬಾಯಿ ಮುಚ್ಚಿಸಲು ಒಂದು ಮಾರ್ಗವಿದೆ ನನ್ನ ಬಳಿ. ಶಿಕಾಲ, ಬಾ. ಜಾಗೃತೆಯಾಗಿರು ಪೌಂಡ್ರಿಕ.
ಇನ್ಯಾರಾದ್ರೂ ಮಹಾರಥಿ ಇದ್ರೆ ಕಳ್ಸು, ಇಲ್ದಿದ್ರೆ ನೀನೇ ಬಾ. ಈಗ ಆನೆ ಕುದ್ರೆ ನನ್ನ ತಡೆಯಕ್ಕಾಗಲ್ಲ. ನಿಂದೆ ಪ್ರಯೋಗಶಾಲೆಯಲ್ಲಿ ನಿನ್ನ ಅಂತ್ಯ ಆಗುತ್ತೆ. ನಂದ, ಕಾಶಿಯ ನಂತರ ಇನ್ನೊಂದು ಧರ್ಮನಗರಿಯೇ ಉಜ್ಜಯಿನಿ. ಅಲ್ಲಿ ಸಂತ ಶಿರೋಮಣಿ ಋಷಿವರ್ಯ ಸಾಂದೀಪನಿಯ ಆಶ್ರಮವಿದೆ. ಅವರು ಯಾವುದೇ ಭೇದ ಭಾವವಿಲ್ಲದ ಜಗತ್ತಿನ ಸರ್ವೋತ್ತಮ ಆಚಾರ್ಯರು. ಹಾಗಿದ್ರೆ ಸುಧಾಮನ್ಗೆ ಆಚಾರ್ಯ ಆಗೋ ಯೋಗ್ಯತೆ ಸಾಂದೀಪನಿ ಋಷಿಗಷ್ಟೇ ಇರೋದು. ನಿಸ್ಸಂದೇಹ ಕೃಷ್ಣ, ನನಗವರು ವ್ಯಕ್ತಿಗತ ರೂಪದಿಂದ ಗೊತ್ತಿದೆ. ಸುಧಾಮನನ್ನು ತನ್ನ ಶಿಷ್ಯನ ರೂಪದಲ್ಲಿ ಸ್ವೀಕರಿಸಲು ಅವರಿಗೆ ಸಂತೋಷವಿದೆ. ಗುರುದೇವ, ದಾರಿಲಿ ಏನು ಕಷ್ಟ ಬರಬಾರ್ದು. ಅದಕ್ಕಾಗಿ ನಾನೇ ಸ್ವತಃ ಸುಧಾಮನನ್ನ ಗುರು ಸಾಂದೀಪನಿಯ ಆಶ್ರಮಕ್ಕೆ ಬಿಟ್ಟು ಬರ್ತೀನಿ. ಗೆಳೆಯ, ನಿನ್ ಜೊತೆ ಬರ್ಬೇಕಂತ ನನ್ಗೂ ಆಸೆ ಇದೆ. ಆದ್ರೆ ಅಮ್ಮ ಹೋಗು ಕಂದ, ಇವತ್ತು ಅಮ್ಮ ನಿನ್ನ ತಡೆಯೋದಿಲ್ಲ. ಅಮ್ಮ, ಇದ್ರ ಅರ್ಥ ನಾನು ಗೆಳೆಯ ಸುಧಾಮನ್ನ ಉಜ್ಜಯಿನಿಗೆ ಬಿಡಕ್ ಹೋಗ್ಬೋದಾ? ಹಾ ಕಂದ, ಈಗ ನಿನ್ ಸಕನ್ಗೆ ನಿನ್ನ ಅವಶ್ಯಕತೆ ಇದೆ. ಮತ್ತೆ ಅವಶ್ಯಕತೆ ಇದ್ದಾಗ ಮಿತ್ರನಿಗೆ ಸಹಾಯ ಮಾಡೋದು ಒಬ್ಬ ಮಿತ್ರನ ಅತ್ಯಂತ ದೊಡ್ಡ ಧರ್ಮವಾಗಿರುತ್ತೆ. ಅಮ್ಮ. ಹಾ ಕಂದ, ಹೋಗು. ಮತ್ತೆ ನಿನ್ನ ಸಖಾ ಧರ್ಮ ನಿಭಾಯಿಸು. ಹೋಗು. ಅಮ್ಮ, ನೀನು ನನ್ನ ಚಿಂತೆ ಮಾಡಬೇಡ. ನಾನು ಗೆಳೆಯ ಸುಧಾಮನ್ನ ಗುರುಕುಲ ಕಳಿಸಿ ಬೇಗ ಮನೆಗೆ ಬಂದ್ಬಿಡ್ತೀನಿ. ಸುಧಾಮ, ಇನ್ನೇನು ಇವ್ರ ಬಗ್ಗೆ ಚಿಂತೆ ಮಾಡಬೇಡ. ಇವ್ರೇನ್ ಕೇವಲ ನಿನ್ ತಮ್ಮ ತಂಗಿ ಅಲ್ಲ, ಜೊತೆಗೆ ನನ್ನ ಮಕ್ಕಳು ಕೂಡ. ಇವರು ಗುರುಕುಲಕ್ಕೆ ಹೋಗೋ ಯೋಗ್ಯರಾಗವರೆಗೂ ನನ್ನ ಜೊತೆಯಲ್ಲೇ ಇರ್ತಾರೆ. ಅಮ್ಮ, ನಾನು ನಮ್ಮಪ್ಪ ಅಮ್ಮನ ಕಳ್ಕೊಂಡಿದ್ದೆ. ಆದ್ರೆ ಇವತ್ತು ನನಗನಿಸ್ತಿದೆ ನಾನು ಮತ್ತೆ ಅವ್ರನ್ನ ಪಡ್ಕೊಂಡಿದ್ದೀನಿ. ಸುಧಾ, ಭಾನು, ಯಶೋದೆ ಅಮ್ಮಂಗೆ ಸ್ವಲ್ಪನೂ ತೊಂದರೆ ಕೊಡಬೇಡಿ. ತಗೋ ಗೆಳೆಯ. ಕಲ್ಯಾಣವಾಗಲಿ. ನಿಲ್ಲು ಪೌಂಡ್ರಿಕಾ, ನಿಲ್ಲು. ಭಗವಂತ ಪೌಂಡ್ರಿಕಾ, ನೋಡು, ಹಿಂದೆ ನೋಡು, ಹಿಂದೆ ನೋಡು. ಸೂರ್ಯಾಸ್ತ ಇನ್ನೇನು ಆಗೋದರಲ್ಲಿದೆ ಮತ್ತು ನೀನು ನೋಡು. ಪೌಂಡ್ರಿಕಾ,
ನನ್ನ ಈ ವೀರ ಯೋಧರು ನನ್ನ ಆಜ್ಞೆಯ ಪ್ರತೀಕ್ಷೆ ಮಾಡುತ್ತಿದ್ದಾರೆ. ಏಕೆ ನಿನ್ನ ಭಗವಂತನಾಗುವ ಯಾತ್ರೆಯ ಅಂತ್ಯ ನನ್ನ ಈ ಯೋಧರಿಂದ ಏಟು ತಿಂದು ಮುಗಿಯಬೇಕು? ಹೋಗು ಹೋಗು, ಇನ್ನೂ ಸಮಯವಿದೆ, ಮರಳಿ ಹೋಗು. ಇವರು ರಾಜನೇ ನನ್ನಿಂದ ಅಷ್ಟು ದೂರ ಇದ್ಮೇಲೆ ಅವನು ಯೋಧರು ನನ್ನ ಎದುರಿಸ್ತಾರ? ನಿನ್ನ ಉಸಿರು ಹಿಡ್ಕೋ ಕಂಸ, ನಾನ್ ಬರ್ತಿದ್ದೀನಿ. ತಡೆಯಿರಿ ಇವನನ್ನು, ಇವನ ಅಂಗಾಂಗ ಭಂಗ ಮಾಡಿರಿ. ನಡಿ ಗೆಳೆಯ, ನಡಿ. ಕೃಷ್ಣ, ಕೃಷ್ಣ, ಗೆಳೆಯ ಸಿಕ್ತಿದ್ದಾಗೆ ಅಣ್ಣನ್ನೇ ಮರ್ತ್ಬಿಟ್ಯಾ? ನನ್ನ ಬಿಟ್ಟು ಹೋಗ್ತಿದ್ಯಾ? ಅಣ್ಣ, ಅದು ಏನಾಯ್ತಂದ್ರೆ? ನಾನು ಏನು ಕೇಳೋನಲ್ಲ ಕೃಷ್ಣ. ಈಗ ನೀನು ನಿನ್ ಗೆಳೆಯನ್ ಧರ್ಮ ನಿಭಾಯಿಸೋಕ್ ಹೋಗೋದಾದ್ರೆ ನಾನು ನನ್ನ ಅಣ್ಣನ ಕರ್ತವ್ಯ ನಿಭಾಯಿಸೋದಕ್ಕೆ ನಿನ್ ಜೊತೆ ಬರ್ತೀನಿ ಕೃಷ್ಣ. ಎಷ್ಟೊಂದು ದೂರ ಹೋಗ್ಬೇಕು, ಅದ್ಯಾವ ಅಪಾಯ ಬರುತ್ತೋ ಗೊತ್ತಿಲ್ಲ. ಅಣ್ಣ, ಇದಕ್ಕಿಂತ ಒಳ್ಳೆ ವಿಷಯ ಮತ್ತಿನ್ನೇನಿರುತ್ತೆ? ಅದಕ್ಕೂ ಒಳ್ಳೆ ವಿಷಯ ಇದೆ ಕೃಷ್ಣ. ಈ ರುಚಿಯಾದ ಲಾಡು. ಹೌದಾ? ನನ್ ಮನೇಲಿರೋ ಅಷ್ಟು ಲಾಡುನು ತಗೊಂಡಿದ್ದೀನಿ. ಇದು ನಮ್ ಎಲ್ಲಾರ ಜೊತೆ ಬರುತ್ತೆ ಉಜ್ಜಯಿನಿವರೆಗೂ. ಅಣ್ಣ, ಇವು ಬೃಂದಾವನದಿಂದ ಹೊರಗೋಗೋದಂತೂ ಖಂಡಿತ. ಆದ್ರೆ ಇವು ಉಜ್ಜಯಿನಿಗೆ ತಲುಪುತ್ತು ಇಲ್ಲ ನಿನ್ನ ಹೊಟ್ಟೆನೋ.